ನನ್ನ ಪ್ರೆಗ್ನೆನ್ಸಿ ಜರ್ನಿ ಹೇಗಿತ್ತು ಮತ್ತು ಪ್ರೆಗ್ನೆನ್ಸಿ ಟೈಮಲ್ಲಿ ಏನು ಫುಡ್ ತೊಗೊತಾ ಇದ್ದೆ, ಏನು ಮಾಡ್ತಾಯಿದ್ದೆ, ನನಗೆ ಊಟ ಸೇರ್ತಾ ಇತ್ತಾ ಇಲ್ವಾ, ಮತ್ತು ಲಾಸ್ಟ್ ಡೆಲಿವರಿ ಟೈಮಲ್ಲಿ ಏನಾಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಹಾಗಾಗಿ ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನನ್ನ ಪ್ರೆಗ್ನೆನ್ಸಿ ಜರ್ನಿ ನೋಡಿರಿ, ಫಸ್ಟ್ ಪ್ರೆಗ್ನೆನ್ಸಿ ನನಗೆ ಕನ್ಫರ್ಮ್ ಆಗಿದ್ದು 1 ಮಂತ್ 1 ವೀಕಿಗೆ ಟೆಸ್ಟ್ ಮಾಡಿದಾಗ ಗೊತ್ತಾಯಿತು. ಹಾಗಾಗಿ ಆವತ್ತಿಂದ ನನಗೆ ತುಂಬ ಸುಸ್ತು, ಸುಮ್ಮನೆ ಮಲ್ಕೊಂಬಿಡೋಣ ಅಂತ ಈ ಥರ ಅನಿಸ್ತಾಯಿತ್ತು. ಊಟ ಸೇರ್ತಾ ಇರಲಿಲ್ಲ, ವಾಮಿಟಿಂಗ್ ಆಗ್ತಾಯಿತ್ತು, ಆಯಿತಾ, ಅಡುಗೆ ಸ್ಮೆಲ್ ಆಗ್ತಾ ಇರಲಿಲ್ಲ. ನಾನೇ ಅಡುಗೆ ಮಾಡ್ಕೊಳ್ಳೋಣ ಅಂದ್ರೂ ಆಗ್ತಾಯಿರಲಿಲ್ಲ. ಯಾರಾದರೂ ಮಾಡಿಕೊಟ್ರೆ ಸಾಕಪ್ಪ ಅನ್ನೋ ಥರ ಇತ್ತು ನನಗೆ ಆವಾಗ. ಪ್ರೆಗ್ನೆನ್ಸಿ ನೋಡ್ರಿ, ಕೆಲವೊಬ್ಬರಿಗೆ ಒಂದೊಂದು ಥರ ಇರ್ತದೆ. ಎಲ್ಲರಿಗೂ ಒಂದೇ ಥರ ಸಿಂಟಮ್ಸ್ ಇರೋಂಗಿಲ್ಲ. ಒಬ್ಬರಿಗೆ ಒಂಥರ ಇದ್ದರೆ ಒಬ್ರಿಗೆ ಇನ್ನೊಂದು ಥರ ಇರುತ್ತೆ. ಹಾಗಾಗಿ ನನ್ನ ಪ್ರೆಗ್ನೆನ್ಸಿಯಲ್ಲಿ ಏನೇನಾಗಿದೆ, ನನ್ನ ಪ್ರೆಗ್ನೆನ್ಸಿಯಲ್ಲಿ ಏನೇನು ಸಿಂಟಮ್ಸ್ ಇತ್ತು ಹೇಳ್ತಾ ಹೋಗ್ತೀನಿ ರೀ. ನನ್ನ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನನ್ನ ಪ್ರೆಗ್ನೆನ್ಸಿಯಲ್ಲಿ ನನಗೆ ಏನು ಎಕ್ಸ್ಪೀರಿಯನ್ಸ್ ಆಗಿದೆ, ನಾನು ಎಷ್ಟು ಭಯ ಬಿದ್ದಿದ್ದೀನಿ, ಎಷ್ಟು ಪ್ಯಾನಿಕ್ ಆಗಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿರಿ. ಕೆಲವೊಬ್ಬರಿಗೆ, ನನಗೆ ಅಷ್ಟು ಧೈರ್ಯ ಇಲ್ಲ ನೋಡಿರಿ. ಯಾಕಂದ್ರೆ ಒಂದು ಸೂಜಿ ಇಂಜೆಕ್ಷನ್ ಮಾಡಿಸ್ಕೋಬೇಕಂದ್ರೂ ನಾನು ಭಯ ಬೀಳ್ತಾಯಿದ್ದೆ, ಆ ಥರ ಹುಡುಗಿ. ಕೆಲವೊಬ್ಬರು ಭಯ ಬೀಳಲ್ಲ, ಕೆಲವೊಬ್ಬರು ಭಯ ಬೀಳ್ತಾರೆ. ಒಬ್ಬೊಬ್ರಿಗೆ ಒಂದೊಂದು ಥರ ನೋಡಿರಿ. ಯಾವಾಗಲೂ ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ನನ್ನ ಪ್ರೆಗ್ನೆನ್ಸಿಯಲ್ಲಿ ಏನಾಗಿದೆ ಸ್ಟಾರ್ಟಿಂಗಿಂದ ಲಾಸ್ಟ್ವರೆಗೂ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆಮೇಲೆ ನನಗೆ ವಾಮಿಟಿಂಗ್ ಎಲ್ಲ ಕಡಿಮೆನೇ ಆಗ್ತಾ ಇರಲಿಲ್ಲ. ಆಮೇಲೆ ನಾನು ಏನಂದರೆ ಫಸ್ಟ್ 1.5 ತಿಂಗಳಿಗೆ ಹೋಗಿ ತೋರಿಸಿಲ್ಲ ರೀ. ಫಸ್ಟ್ ಕನ್ಫರ್ಮ್ ಆದ ತಕ್ಷಣವೇ ನಾನು ಹೋಗಿ ಹಾಸ್ಪಿಟಲ್ಗೆ ತೋರಿಸಿಲ್ಲ. 1 ಮಂತ್ 1 ವೀಕ್ ಆದಮೇಲೆ ನನಗೆ ಚೆಕ್ ಮಾಡಿದೆ ಕಿಟ್ಟಲ್ಲಿ, ಪ್ರೆಗ್ನೆನ್ಸಿ ಕಿಟ್ಟಲ್ಲಿ. ಆವಾಗ ನನಗೆ ಪಾಸಿಟಿವ್ ಬಂತು. ಅದಾದಮೇಲೆ ನಾವು ತೋರಿಸಿಲ್ಲ, ಮನೇಲೇ ಇದ್ದೆ. ಊಟ ಅದೇ ಹಾಗೆ ತೊಗೊತಾ ಇದ್ದೆ, ಹೋಗ್ತಾ ಇರಲಿಲ್ಲ, ಹಾಗೆ ತೊಗೊತಾ ಇದ್ದೆ. ಆಮೇಲೆ 3 ತಿಂಗಳಾದಮೇಲೆ ಹೋಗೋಣ ಅಂತ ಅಂದ್ಕೊಂಡು ಹೋದ್ವಿ. ನಾವು ಅಲ್ಲಿವರೆಗೂ ಹೋಗಿಲ್ಲ. 3 ತಿಂಗಳಾದಮೇಲೆ ಹಾಸ್ಪಿಟ್ಲಿಗೆ ಹೋದ್ವಿ. ನಾವು ತೋರಿಸಿರೋದು ಇಲ್ಲಿ ಧ್ರುವ ಹಾಸ್ಪಿಟಲ್, ಹೊಸಕೋಟೆಯಲ್ಲಿ. ಇಲ್ಲಿ ನಮಗೆ ನಿಯರ್ ಆಗುತ್ತಾ. ಹಾಗಾಗಿ ಫಸ್ಟ್ 3 ಮಂತ್ಸ್ಗೆ ಅವರು ನೀವು ಕನ್ಫರ್ಮ್ ಆದ ತಕ್ಷಣ ಬರಬೇಕಲ್ವಾ ಅಂದರು. ಬಟ್ ನಮಗೆ ಹೋಗೋಕ್ಕಾಗಿರಲಿಲ್ಲ. ಆಮೇಲೆ ಹೋಗಿ ಚೆಕ್ ಮಾಡಿಸಿದ್ರು, ಸ್ಕ್ಯಾನಿಂಗ್ ಕೂಡ ಕೊಟ್ಟರು. ಫಸ್ಟ್ ಹೋದ ತಕ್ಷಣವೇ ಒಂದು ಸ್ಕ್ಯಾನಿಂಗು ಮತ್ತು ಇಂಜೆಕ್ಷನ್ ಕೊಟ್ಟರು, TT ಇಂಜೆಕ್ಷನು. ಎಲ್ಲ ಚೆನ್ನಾಗಿದೆ, ನಾರ್ಮಲ್ ಆಗಿದೆ ಅಂತ ಟ್ಯಾಬ್ಲೆಟ್ಸು ಅದೆಲ್ಲ ಕೊಟ್ಟರು. ತೊಗೊಂಡು ಬಂದ್ವಿ. ಹಾಗೆ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು ನೋಡಿರಿ, ಪ್ರೆಗ್ನೆನ್ಸಿ ಜರ್ನಿ. ಆಮೇಲೆ ನನಗೆ ಊಟ ಸೇರೋದು ಅದೆಲ್ಲ 3 ಮಂತ್ಸ್ ಕಂಪ್ಲೀಟ್ ಆಗಿ 4ಗೆ ಸ್ಟಾರ್ಟ್ ಆದಮೇಲೆ ಆಟೋಮೆಟಿಕ್ ಇದು ಆಯ್ತು ನೋಡಿರಿ, ಸ್ಟಾಪ್ ಆಗಿಬಿಡ್ತು. ವಾಮಿಟಿಂಗ್ ಇರಲಿಲ್ಲ, ಸುಸ್ತಿತ್ತು, ಸ್ವಲ್ಪ ವಾಮಿಟಿಂಗ್ ಎಲ್ಲ ಕಡಿಮೆ ಆಯಿತು ನನಗೆ 3 ಮಂತ್ಸ್ ಆದಮೇಲೆ. ಆಮೇಲಿಂದ ಚೆನ್ನಾಗಿ ಸ್ವಲ್ಪ ಊಟ ತೊಗೊತಾ ಇದ್ದೆ. ತುಂಬ ಅಂದರೆ ತುಂಬ ಹಸಿವಾಗುತ್ತೆ ನೋಡಿರಿ ಪ್ರೆಗ್ನೆನ್ಸಿ ಟೈಮಲ್ಲಿ. ಯಾಕಂದರೆ ಯಾರಾದರೂ ಈ ವಿಡಿಯೋ ವುಮೆನ್ಸ್ ನೋಡ್ತಾ ಇದ್ದರೆ ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್. ಪ್ರೆಗ್ನೆನ್ಸಿ ಟೈಮಲ್ಲಿ ವೇಟ್ ಗೇನ್ ಆಗೋದು ಇದೇ ರೀಸನ್ಗೆ. ಜಾಸ್ತಿ ಹಸಿವಾಗ್ತಾ ಇರುತ್ತೆ, ಜಾಸ್ತಿ ಊಟ ತಿಂತಾ ಇರ್ತೀವಿ. ಇದೇ ಒಂದು ರೀಸನ್ಗೆ ಜಾಸ್ತಿ ವೇಟ್ ಆಗುತ್ತೆ ನೋಡಿರಿ. ಹಾಗಾಗಿ ನನಗೂ ಜಾಸ್ತಿ ಹಸಿವಾಗೋದು, ತಿಂತಾ ಇರ್ತಾಯಿದ್ದೆ. ಏನಾದರೂ ಒಂದು ಖಾಲಿ ಹೊಟ್ಟೆ ಅಂತೂ ಬಿಡ್ತಾ ಇರಲಿಲ್ಲ. ಬೆಳಿಗ್ಗೆ ಮತ್ತು ಮಧ್ಯಾಹ್ನ ನೈಟ್ 3 ಟೈಮ್ಸ್ ಕಂಪಲ್ಸರಿ ಊಟ ಮಾಡ್ತಾಯಿದ್ದೆ. ಆಮೇಲೆ ಇನ್ನೊಂದು ನನ್ನ ತಲೆಯಲ್ಲಿ ಏನಿತ್ತು ಅಂದರೆ ನಾರ್ಮಲ್ ಡೆಲಿವರಿ ಮಾಡ್ಕೋಬೇಕು ಅಂತ. ಎಲ್ಲರಿಗೂ ಫಸ್ಟ್ ತಲೆಯಲ್ಲಿ ಬರೋದೇ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಅದೇ ನೋಡಿರಿ, ನಾರ್ಮಲ್ ಡೆಲಿವರಿ ಮಾಡ್ಕೋಬೇಕು ಅಂತ. ನನಗೂ ಅದೇ ಥಾಟ್ ಇತ್ತು. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಾನು ನಾರ್ಮಲ್ ಡೆಲಿವರಿನೇ ಮಾಡ್ಕೋಬೇಕು ಅಂತ ಡಿಸೈಡ್ ಆದೆ. ಸ್ಟಾರ್ಟಿಂಗ್ ಹಾಸ್ಪಿಟಲಲ್ಲಿ ಕೇಳಿದೆ ಡಾಕ್ಟರು ಕೂಡ, ಇಲ್ಲ ನನಗೆ ನಾರ್ಮಲ್ ಡೆಲಿವರಿನೇ ನೀವು ಮಾಡಿಸ್ಬೇಕು ಅಂತ. ಅವರು ಆಯಿತಮ್ಮ, ನೀನು ಹೈಟ್ ಬೇರೆ ಇದೆಯಾ, ಹಾಗೆ ಆಗುತ್ತೆ, ನಾರ್ಮಲ್ ಡೆಲಿವರಿ ಮಾಡಿಸ್ತೀವಿ. ಫಸ್ಟ್ ನಾವು ನಾರ್ಮಲ್ ಡೆಲಿವರಿಗೆ ಟ್ರೈ ಮಾಡೋದು, ಆಮೇಲೆ ಆಗಿಲ್ಲ ಅಂದರೆ ನಾವು ನೆಕ್ಸ್ಟ್ C-ಸೆಕ್ಷನ್ಗೆ ಹೋಗ್ತೀವಿ ಅಂತ ಹೇಳಿದರು. ಸರಿ ಅಂತ ನಾನು ಅದೇ ಮೈಂಡ್ಸೆಟ್ ಇಟ್ಕೊಂಡು ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದೆ. ಆಮೇಲೆ ಹೋಗ್ತಾ ತುಂಬ ಕಷ್ಟ ಆಗುತ್ತೆ ರೀ. ಪ್ರೆಗ್ನೆನ್ಸಿ ಅಂದರೆ ಅಷ್ಟು ಈಸಿ ಅಲ್ಲ. ಯಾಕಂದರೆ ಒಂದು ಮನುಷ್ಯನ ಹೊಟ್ಟೆಯಲ್ಲಿ ಇನ್ನೊಂದು ಮಗು ಹುಟ್ಟಿ ಬರಬೇಕಂದ್ರೆ ಅಷ್ಟು ಈಸಿ ಅಲ್ಲ. ಸ್ವಲ್ಪ ತುಂಬ ಕಷ್ಟ ಆಗುತ್ತೆ. ನನಗೇನಾಯ್ತಂದ್ರೆ ಹೋಗ್ತಾ ಹೊಟ್ಟೆ ಎಲ್ಲ ದೊಡ್ಡದಾಗ್ತಾ ತುಂಬ ಕಷ್ಟ ಆಗುತ್ತೆ ರೀ. ನಿದ್ದೆ ಬರಲ್ಲ ಸರಿಯಾಗಿ, ಆ ಥರ ಎಲ್ಲ ಆಗ್ತಾಯಿತ್ತು. ಈ ಥರ ಟರ್ನ್ ಆಗಿ ಮಲ್ಕೊಳ್ಳೋಕ್ಕಾಗಲ್ಲ, ಆ ಥರ ಎಲ್ಲ ಸ್ಟಾರ್ಟ್ ಆಗುತ್ತೆ. ಹೊಟ್ಟೆ ನಾವು ಯಾವಾಗ 7 ಮಂತ್ಸ್ ಮೇಲೆ ತುಂಬ ಕಷ್ಟ ಆಗುತ್ತೆ. ಹಾಗೆ ಸ್ಟಾರ್ಟ್ ಆಯ್ತು ನೋಡಿರಿ ನನ್ನ ಜರ್ನಿ. ಆಮೇಲೆ ನಾನೇ ನನ್ನ ಕೆಲಸ ಎಲ್ಲ ಮಾಡ್ಕೊತಾ ಇದ್ದೆ. ನನಗೆ ಯಾರೂ ಹೆಲ್ಪ್ ತೊಗೊಂಡಿಲ್ಲ. ನಮ್ಮ ಮಮ್ಮಿ ಕೂಡ ಇರಲಿಲ್ಲ, ನಮ್ಮ ಮಮ್ಮಿ ಊರಲ್ಲಿತ್ತು.
ನಾನೇ ನನ್ನ ಕೆಲಸ, ಮನೆ ಕೆಲಸ ಆಗಲಿ ಎಲ್ಲ ನಾರ್ಮಲ್ ಡೆಲಿವರಿ ಆಗಬೇಕು ಅಂತ ಎಲ್ಲ ಕೆಲಸ ಮಾಡ್ತಾಯಿದ್ದೆ. ಆಮೇಲೆ ನನಗೆ 9 ಮಂತ್ಸ್ ಕಂಪ್ಲೀಟ್ ಆವತ್ತೇ ಆಗ್ತಾಯಿತ್ತು. 8 ಕಂಪ್ಲೀಟ್ ಆಗಿ 9 ಮಂತ್ಸ್ ಕೂಡ ಕಂಪ್ಲೀಟ್ ಆಗೋ ದಿನವೇ ಹಿಂದಿನ ದಿವಸ ನನಗೆ ಪೇಯ್ನ್ ಸ್ಟಾರ್ಟ್ ಆಯಿತು. ಆವಾಗ ನಾನು ಏನು ಮಾಡಿದೆ, ಸ್ವಲ್ಪ ಸ್ಲೋ ಆಗಿ ಸ್ಟಾರ್ಟ್ ಆಯಿತು. ಹೊಟ್ಟೆ ನೋವು ಥರ ಸ್ಲೋ ಆಗಿ ಸ್ಟಾರ್ಟ್ ಆಯಿತು. ಆಮೇಲೆ ಇದು ಮೇ ಬಿ ಅದೇ ಇರ್ಬೋದು, 9 ಮಂತ್ಸ್ ಬೇರೆ ಕಂಪ್ಲೀಟ್ ಆಗ್ತಾಯಿದೆ ಅಂತ ನಾನೇನು ಮಾಡಿದೆ, ಹಾಗೆ ನೋವನ್ನ ತಡ್ಕೊತಾ ಇದ್ದೆ. ನನಗೆ ನ್ಯಾಚುರಲ್ ಪೇನೇ ಬಂದಿದೆ, ಓಕೆನಾ. ನ್ಯಾಚುರಲ್ ಪೇನೇ ಬಂದಿದೆ. ಅವತ್ತು ನೆಕ್ಸ್ಟ್ ಡೇ ಅಮಾವಾಸ್ಯೆ ಕೂಡ, ಸ್ಯಾಟರ್ಡೇ ನೈಟ್ ನನಗೆ ಪೇನ್ ಬಂದಿರೋದು. ಸಂಡೇ ನೆಕ್ಸ್ಟ್ ಡೇ ಸಂಡೇನೇ ಅಮಾವಾಸ್ಯೆ ಇತ್ತು. ನಾವು ಮಾತಾಡ್ಕೊತ ಇದ್ದೆ, ಅಮಾವಾಸ್ಯೆ ದಿನ ಬೇಡ ಅಂತ ನಮ್ಮ ದೊಡ್ಡವರೊಬ್ಬರು ಹೇಳಿದರು. ಆಂಟಿ ಅಮಾವಾಸ್ಯೆ ದಿನ ಬೇಡ ಅಂತ ಹಿಂಗೆ ಆಗಬಾರ್ದು, ಹಾಗೆಲ್ಲ ಮಾತಾಡ್ಕೊಂಡಿದ್ವಿ. ನೋಡಿದ್ರೆ ಆವತ್ತಿನ ದಿವಸನೇ ನನಗೆ ಮಗು ಆಗಿರೋದು. ಅಮಾವಾಸ್ಯೆ ದಿನವೇ ನನ್ನ ಮಗಳು ಹುಟ್ಟಿರೋದು. ಅವತ್ತೇನು ಮಾಡಿದ್ವಿ, ಸ್ಯಾಟರ್ಡೆ ನೈಟ್ ಫುಲ್ಲು ಪೇಯ್ನ ತಡ್ಕೊಂಡೆ. 5 ಗಂಟೆಯಿಂದ ಸ್ಟಾರ್ಟ್ ಆಯಿತು ನನಗೆ. ನೈಟೆಲ್ಲ ಪೇಯ್ನ್ ತಡ್ಕೊಂಡೆ ನೋಡ್ರಿ, ಯಾಕಂದ್ರೆ ನಾರ್ಮಲ್ ಡೆಲಿವರಿ ಆಗಬೇಕಂತ. ಹಾಗಾಗಿ ಮತ್ತೆ ಬೆಳಗ್ಗೆ, ಅದು ಬೇರೆ ವೀಕೆಂಡ್ ಬೇರೆ ಅಲ್ವಾ, ಅದು ಒಂದು ಭಯ ನನಗೆ. ಎಲ್ಲಿ ಏನಾದರೂ ಹಾಸ್ಪಿಟ್ಲೆಲ್ಲ ಕ್ಲೋಸ್ ಇರುತ್ತೋ ಏನೋ ಅಂತ ಆ ಥರ ಒಂದು ಭಯ. ಒಂದು ಅಮಾವಾಸ್ಯೆ ಇದೆ ಅಂತ ಅದು ಒಂದು. ಹಾಗೆ ನೈಟೆಲ್ಲ ಫುಲ್ ತಡ್ಕೊಂಡೆ ಪೇಯ್ನ. ಆಮೇಲೆ ಹೋಗ್ತಾ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಯಿತು ನೈಟೆಲ್ಲ. ಡೆಲಿವರಿ ಪೇಯ್ನ್ ಅಂತೂ ಇಷ್ಟು ಇದು ಇರುತ್ತೆ ಕೇಳಬಾರ್ದು ನೋಡ್ರಿ. ಪೇಯ್ನ್ ತಡ್ಕೊಳ್ಳೋರಿಗೆ ಏನೂ ಆಗಲ್ಲ. ಬಟ್ ಇವಾಗ ನಾವು ಹಿಂಗೆ ಸ್ಮೂತಾಗಿರೋರು ಹಿಂಗೆ ಪೇಯ್ನ್ ತಡ್ಕೊಳ್ಳೋಕ್ಕೆ ಆಗಲ್ಲ, ಸೂಜಿಗೂ ಭಯ ಪಡೋರಿಗೆ ಅದು ಅಂತೂ ದೊಡ್ಡ ಪ್ರಮಾಣ ಅಂತ ಅನಿಸ್ತೈತೆ ನೋಡ್ರಿ ನನ್ನ ಪ್ರಕಾರ. ನಾನೇನು ಮಾಡಿದೆ, ತಡ್ಕೊಂಡೆ. ಆಮೇಲೆ ಬೆಳಿಗ್ಗೆ ಎದ್ದ ತಕ್ಷಣ ನಾನು 9 o'clockಗೆಲ್ಲ ಮನೆ ಬಿಟ್ವಿ. ಮತ್ತು ವಾಟರ್ ಏನಾದ್ರು ಲೀಕ್ ಆಗೋ ಚಾನ್ಸಸ್ ಇರುತ್ತೇನೋ ಅಂತ ನನ್ನ ಭಯ ಬಂದುಬಿಡ್ತು. ನೈಟೆಲ್ಲ ಬೇರೆ ತಡ್ಕೊಂಡಿದ್ದೀನಿ, ಸುಮ್ಮನೆ ರಿಸ್ಕ್ ಬೇಡ ಅಂತ ನಾವೇನು ಮಾಡಿದ್ವಿ, 9 ಗಂಟೆಗೆ ಬೆಳಿಗ್ಗೆ ಹಾಸ್ಪಿಟ್ಲಿಗೆ ಹೋದ್ವಿ. ಆಮೇಲೆ ಅಲ್ಲಿ ಹೋದ ತಕ್ಷಣ ನಿಮಗೆ ಎಲ್ಲ ಚೆಕಪ್ ಮಾಡ್ತಾರೆ. ಚೆಕಪ್ ಮಾಡಿ ವಾಟರ್ ಹೋಗಿದ್ದೀನಾ ಏನಂತ ಕೇಳಿದ್ರು. ಇಲ್ಲ ಅಂತ ಹೇಳಿದೆ. ಆಮೇಲೆ ಎಲ್ಲ ಚೆಕ್ ಮಾಡಿ ಬೆಡ್ಗೆ ಶಿಫ್ಟ್ ಮಾಡಿದ್ರು. ಆಮೇಲೆ ನೆಕ್ಸ್ಟು ಪಕ್ಕದಲ್ಲಿರೋರೆಲ್ಲ ಒಂದು 2 ಜನ ಇದ್ದರು. ಅವತ್ತು ಬೇರೆ ಅಮಾವಾಸ್ಯೆ, ವೆದರೆಲ್ಲ ಒಂಥರ ಬಿಸಿಲೇ ಇರಲಿಲ್ಲ ರೀ ಅವತ್ತು. ಆಚೆ ಎಲ್ಲ ಫುಲ್ ಕೂಲ್ ವೆದರ್, ಒಂಥರ ಏನಂತಾರೆ, ನನಗೆ ವೆದರ್ ಯಾವ ಥರ ಅಂದರೆ, ನಾರ್ಮಲ್ ವೆದರ್ ಇದ್ದರೆ ನನ್ನ ಮೂಡ್ ಸರಿ ಇರುತ್ತೆ. ಒಂಥರ ವೆದರ್ ಇದ್ದರೆ ಆ ಥರ ನನಗೆ ವೆದರ್ ಮೇಲೇನೂ ನನ್ನ ಮೂಡು ಸ್ವಿಂಗ್ಸ್ ಆಗ್ತಾ ಇರುತ್ತೆ ಒಂದೊಂದು ಸಾರಿ. ನೋಡಿದ್ರೆ ಆ ಥರ ಇದೆ ವೆದರು. ನೋಡಿದ್ರೆ ಅಮಾವಾಸ್ಯೆ, ನೋಡಿದ್ರೆ ಸಂಡೇ ಆಯಿತು. ಇನ್ನೊಂದೇನೆಂದರೆ, ಹಾಸ್ಪಿಟಲ್ ಒಳಗಡೆ ಯಾರಿಗೂ ಬಿಟ್ಟಿಲ್ಲ ನೋಡಿರಿ. ನಮ್ಮ ಹಸ್ಬೆಂಡ್ ಒಬ್ಬರು ಇದ್ರು ಅಷ್ಟೇ, ಅವ್ರನ್ನೂ ಆಚೆ ಕೂರಿಸಿದ್ರು, ಒಳಗಡೆ ಬಿಟ್ಟಿಲ್ಲ ಅವ್ರನ್ನ. ಅದು ಒಂದು ಭಯ ನನಗೆ. ಒಳಗಡೆ ಒಬ್ಬರನ್ನೇ ತೊಗೊಂಡು ಹೋಗ್ತಾ ಇದ್ದಾರೆ, ಅದು ಹಾಸ್ಪಿಟ್ಲಲ್ಲಿ ಅದು ತೊಗೊಂಡು ಹೋಗೋದು ನೋಡಿದ್ರೇ ಒಂದು ಭಯ ಸ್ಟಾರ್ಟ್ ಆಯ್ತು. ಅಂದ್ಕೊಂಡೆ ನಾನು ಇವತ್ತು, ಇಲ್ಲ ಇವತ್ತು ಫುಲ್ ಡೇ ಇದೇ ಪೇನೇ ಜಾಸ್ತಿ ಇರುತ್ತೆ, ಇವತ್ತು ಹೆಂಗಾರು ಮಾಡಿ ತಡ್ಕೊಳ್ಳೇಬೇಕು ಅಂತ ತುಂಬ ಸ್ಟ್ರಾಂಗ್ ಮೈಂಡಿಂದ ಒಳಗಡೆ ಕಾಲಿಟ್ಟೆ, ಆಯಿತಾ. ನೋಡಿದ್ರೆ ಅಲ್ಲಿ ಒಳಗಡೆ ಏನು ಕಾಲಿಟ್ಟಿದ ತಕ್ಷಣ 1-2 ಜನ ಪಕ್ಕದ ಬೆಡ್ಡಲ್ಲಿದ್ದರು. ಅವ್ರು ಏನು ಮಾಡ್ತಾಯಿದ್ರು, ಕಿರ್ಚಕ್ಕೆ ಸ್ಟಾರ್ಟ್ ಮಾಡಿದ್ರು. ಕಿರ್ಚೋದು ಹಿಂಗಂದರೆ ನಾನು ಫಸ್ಟ್ ಟೈಮ್ ನೋಡಿರೋದು. ನಾನು ಯಾವ ಹಾಸ್ಪಿಟಲಲ್ಲೂ ಡೆಲಿವರಿ ಆಗಿರೋದು ನೋಡಿಲ್ಲ, ಏನಂತಾರೆ ಆ ಥರ ಕಿರ್ಚೋದು ನೋಡಿಲ್ಲ. ಬಟ್ ಟಿ ವಿಯಲ್ಲಿ ನೋಡಿದ್ದೆ ಅಷ್ಟೇ. ಅದು ಬಿಟ್ಟರೆ ನಾನು ರಿಯಲಾಗಿ ಯಾವತ್ತೂ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ ರೀ. ಯಾಕಂದರೆ ನಾನು ಇರೋದು ಒಬ್ಬಳೇ ಮಗಳು. ನಮ್ಮ ಅಕ್ಕ ತಂಗಿಯರ್ದು ಅದು ಎಲ್ಲ ನೋಡಿದ್ರೆ ಸ್ವಲ್ಪ ಗೊತ್ತಿರುತ್ತೆ, ನನಗೆ ಯಾವುದೂ ಗೊತ್ತಿಲ್ಲ. ಒಬ್ಬಳೇ ಮಗಳು ಅಂತ ನಮ್ಮ ಮಮ್ಮಿ ಆ ಥರ ಎಲ್ಲ ಕರ್ಕೊಂಡು ಹೋಗೂ ಇಲ್ಲ, ಎಲ್ಲೂ ನಾನು ನೋಡೂ ಇಲ್ಲ. ನನಗೆ ನೋಡಿದ್ರೆ ಅವ್ರು ಕಿರ್ಚಾಡೋದೆಲ್ಲ ನೋಡಿದ್ರೆ ಸಖತ್ ಭಯ ಅಂದರೆ ಸ್ಟಾರ್ಟ್ ಆಗಿಬಿಡ್ತು. ಆ ಕಡೆ ನಾನು ಟರ್ನ್ ಆಗಿನೂ ನೋಡ್ತಾ ಇಲ್ಲ, ನನ್ನ ಬೆಡ್ ಮೇಲೇ ಮಲ್ಕೊಂಡಿದ್ದೀನಿ. ಆಮೇಲೆ ನೋಡಿದ್ರೆ ಪೇನು ನನಗೂ ಬರ್ತಾ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅಲ್ಲಿ ಹೋದ ತಕ್ಷಣ ಮತ್ತೆ ಇಂಜೆಕ್ಷನ್ಸ್ ಎಲ್ಲ ಕೊಟ್ಟರು, ಇನ್ನೂ ಪೇನ್ ಜಾಸ್ತಿ ಆಗೋ ಇಂಜೆಕ್ಷನ್ ಕೊಟ್ಟರು. ಆಮೇಲೆ ನೋಡಿದ್ರೆ ಅವರು ಪಕ್ಕದಲ್ಲಿರೋರು ಎಲ್ಲ ಕಿರ್ಚಾಡೋದು ನೋಡಿ ನನಗೂ ಫುಲ್ಲು ಒಂಥರ ಏನಂತಾರೆ, ವಾಯ್ಸ್ ನಾನು ಪೇನ್ ಅಷ್ಟು ತೊಗೊಂಡಿದ್ದೀನಿ ಅಂದ್ರೂ ಯಾವತ್ತೂ ಕಿರ್ಚಾಡಿಲ್ಲ ನೋಡ್ರಿ. ಅದನ್ನು ನುಂಗ್ಕೊತಾ ಇದ್ದೆ. ಬಟ್ ಯಾವತ್ತೂ ಅವ್ರ ಥರ ಹಿಂಗೆ ಅಮ್ಮ ಅಪ್ಪ ಆ ಥರ ಯಾವತ್ತೂ ಅಂದಿಲ್ಲ. ನಾನು ನೋಡ್ರಿ ಎಷ್ಟೇ ಪೇನ್ ಬಂದ್ರೂ ನಾನು ಕಿರ್ಚಾಡ್ತಾ ಇರಲಿಲ್ಲ. ಅದೇನೋ ಗೊತ್ತಿಲ್ಲ, ನಾನು ಮುಂಚೆಯಿಂದನೂ ಹಿಂಗೆ ತಡ್ಕೊಳ್ಳೋದು, ಹಿಂಗೆ ಕಿರ್ಚಾಡೋದು ಆ ಥರ ಮಾಡಲ್ಲ. ಎಷ್ಟೇ ಪೇನ್ ಬಂದ್ರೂ ಹಾಗೆ ತಡ್ಕೊತಾ ಇದ್ದೀನಿ. ಸೌಂಡ್ ಮಾತ್ರ ಬರ್ತಾಯಿಲ್ಲ, ಒಂಥರ ಭಯ ಸ್ಟಾರ್ಟ್ ಆಗಿಬಿಟ್ಟಿದೆ. ಫುಲ್ ಪ್ಯಾನಿಕ್ ಆದೆ ನಾನು ಬರ್ತಾ ಅವ್ರು ಕಿರ್ಚಾಡೋದು ಅದೆಲ್ಲ ನೋಡಿಬಿಟ್ಟು. ಮನೇಲೂ ಅಷ್ಟು ಪೇನ್ ತಿಂದಿದ್ದೀನಿ. ಹಾಸ್ಪಿಟ್ಲಿಗೆ ಹೋಗ್ತಾ ಇರುವಾಗಲೂ ಸ್ಟ್ರಾಂಗ್ ಮೈಂಡ್ಸೆಟ್ ಇಟ್ಕೊಂಡೇ ಕಾಲಿಟ್ಟಿದ್ದೀನಿ. ತಡ್ಕೊಳ್ಳೇಬೇಕು ಇವತ್ತು, ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ,
ತಡ್ಕೊಳ್ಳೇಬೇಕು ಅಂತ ನೋಡಿದ್ರೆ ಫುಲ್ಲು ಟೈಮ್ ಹೋಗ್ತಾ ಹೋಗ್ತಾ ನನಗೆ ಪ್ಯಾನಿಕ್ ಸ್ಟಾರ್ಟ್ ಆಯಿತು. ಒಳಗಡೆ ಬೇರೆ ಯಾರಿಗೂ ಬಿಡ್ತಾ ಇಲ್ಲ, ನಾನು ಒಬ್ಬಳೇ ಇರೋದು, ನಮ್ಮ ಹಸ್ಬೆಂಡ್ ಬೇರೆ ಆಚೆ, ಏನೇನೋ ಒಂಥರ ನನಗೆ ಮೈಂಡ್ ಬ್ಲಾಕ್ ಆದಂಗೆ ಒಂಥರ ಟೆನ್ಷನ್ ಗೊತ್ತಾಗುತ್ತೆ ಅಲ್ವಾ. ಒಳಗಡೆ ಹೋದ ತಕ್ಷಣ ಒಬ್ಬರು ಜೊತೆಗೆ ಯಾರ್ಯಾರು ಇದ್ದರೆ ಸ್ವಲ್ಪ ಭಯ ಇರಲ್ಲ, ಬಟ್ ಒಬ್ಬರು ಇಲ್ಲ ನಮ್ಮ ಜೊತೆ ಅಂದರೆ ಫುಲ್ ಸ್ಟಾರ್ಟ್ ಆಗಿಬಿಡುತ್ತೆ ರೀ, ಭಯ ಸ್ಟಾರ್ಟ್ ಆಗಿಬಿಡುತ್ತೆ. ಬರೀ ಹಾಸ್ಪಿಟ್ಲ್ ಇದೆ, ನಂತರ ನರ್ಸ್ಗಳು ಮತ್ತು ಡಾಕ್ಟರ್ಸ್ ಮಾತ್ರ ಇದ್ದರು. ನಂಗೆ ಭಯ ಸ್ಟಾರ್ಟ್ ಆಯಿತು. ನಾವು ಹೋಗಿದ್ದು 9 ಗಂಟೆಗೆ. ಬರ್ತಾ ಬರ್ತಾ ಟೈಮ್ 5:45 ಆಗ್ತಾಯಿತ್ತು. ನಮ್ಮ ಚಿನ್ನಿಗೆ ಅಲ್ಲಿವರೆಗೂ ತಡ್ಕೊಂಡಿದ್ದೀನಿ ನೋಡ್ರಿ. 9 ಗಂಟೆಯಿಂದ 5:45 ಗಂಟೆವರೆಗೂ ತಡ್ಕೊಂಡಿದ್ದೀನಿ. ಇನ್ನೊಂದು ಏನಂದರೆ, ನನಗೆ ಹೋದ ತಕ್ಷಣ ಹಸಿವಾಗ್ತಾಯಿತ್ತು. ಮನೇಲಿ ನಾನೇನು ತಿಂದೆ ಹಾಗೆ ಹೋಗಿದ್ದೆ. ಮತ್ತು ಅಲ್ಲೇ ಊಟ ಕೊಟ್ಟರು, ಊಟನೂ ತಿಂದೆ, ಎಲ್ಲ ಮಾಡಿದೆ. ಆಮೇಲೆ ಫುಲ್ಲು ಭಯ ಸ್ಟಾರ್ಟ್ ಆಗೋಯ್ತು ನೋಡ್ರಿ. ಮೇಡಮ್ ನಾನೇನು ಮಾಡಿದೆ ಗೊತ್ತಾ, ಆ ಭಯಕ್ಕೆ ಡಾಕ್ಟರ್ನ ಕೇಳಿದೆ, ಇಲ್ಲ ಮೇಡಮ್ ನನಗೆ ಸೆಕ್ಷನ್ ಮಾಡಿಬಿಡಿ, ನನಗೆ ತಡ್ಕೊಳಕ್ಕಾಗ್ತಾಯಿಲ್ಲ ಅಂತ ಅಂದ್ಬಿಟ್ಟು. ಆಮೇಲೆ ಅವ್ರಂದ್ರೆ ಹಾಗೆಲ್ಲ ಮಾಡೋಕ್ಕಾಗಲ್ಲ ಅಮ್ಮ, ನೋಡೋಣ, ವೇಟ್ ಮಾಡೋಣ, ಹಾಗೆ ಸೆಕ್ಷನ್ಗೆ ಹೋಗೋದು ಬೇಡ, ಫಸ್ಟು ನಾರ್ಮಲ್ಗೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡ್ರು. ಆಮೇಲೆ ನೋಡಿದ್ರೆ ಹಾಗೇ ತಡ್ಕೊತಾ ಇದ್ದೆ. ನೋಡಿದ್ರೆ ಒಂದು 5:30 ಆಗಿರ್ಬೋದು ರೀ, ನಂಗೆ ಟೈಮ್ ಅಷ್ಟು ಗೊತ್ತಿಲ್ಲ. ಬಟ್ ನಮ್ಮ ಚಿನ್ನಿ ಹುಟ್ಟಿರೋದು 5:45ಗೆ ಹುಟ್ಟಿರೋದು ನಮ್ಮ ಚಿನ್ನಿ. ಅಲ್ಲಿವರೆಗೂ ತಡ್ಕೊಂಡೆ. ಆಮೇಲೆ ಅದು ಮಷಿನ್ ಇಟ್ಟು ಚೆಕ್ ಮಾಡ್ತಾ ಇರ್ತಾರೆ ನಿಮಗೆ, ಮಗು ಬ್ರೀತಿಂಗ್ ಇದೆಯಾ ಇಲ್ವಾ, ಉಸಿರಾಡ್ತಾ ಇದ್ದೇನೆಲ್ಲ, ಅದ್ರ ಉಸಿರಾಟ ಏನು ಕಮ್ಮಿ ಇದೆಯಾ ಜಾಸ್ತಿ ಇದೆ ಅಂತ ಚೆಕ್ ಮಾಡ್ತಾನೆ ಇರ್ತಾರೆ. ಆಮೇಲೆ ಏನು ಮಾಡಿದ್ರು, ಹೊಟ್ಟೆ ಚೆಕ್ ಮಾಡಿದ್ರು. ಆಮೇಲೆ ಚಿನ್ನಿದು ಏನಂತಾರೆ, ಉಸಿರಾಟ ಕಮ್ಮಿ ಆಗ್ತಾಯಿದೆ ಮಗುದು. ನಾನು ಫುಲ್ ಪ್ಯಾನಿಕ್ ಆದೋ ರೀ, ಅಷ್ಟುವರೆಗೂ ತಡ್ಕೊಂಡೆ. ಆಮೇಲೆ ನಂಗೆ ಅದು ಏನಂತಾರೆ, ನಾರ್ಮಲ್ ಡೆಲಿವರಿಗೆ ಇನ್ನೂ ಏನಂತಾರೆ ಕಡಿಮೆ ಸರ್ವಿಕ್ಸ್ ಓಪನ್ ಆಗಿದೆ ಅಂತ ಹೇಳಿದ್ರು. ಇನ್ನೂ ಆಗೋದು ಲೇಟ್ ಇದೆ ಅಂತ ಓಪನ್ ಆಗಿರಲಿಲ್ಲ. 3 ಇಂಚಸ್ ಅಷ್ಟೇ ಓಪನ್ ಆಗಿತ್ತು ನಂದು. ನಾರ್ಮಲ್ ಡೆಲಿವರಿ ಇನ್ನೂ ಲೇಟ್ ಇತ್ತು. ಟೋಟಲಿ 10 ಇಂಚ್ ಓಪನ್ ಆಗಬೇಕಂತ, ನಾನು ಅದರಲ್ಲಿ ಆಗಿರೋದು 3 ಇಂಚ್ ಅಷ್ಟೇ. ಹಂಗಾಗಿ ಅದು ಯಾಕೋ ಲೇಟಾಗಿ ಆಗ್ತಾಯಿತ್ತು, ನಂಗೆ ಗೊತ್ತಿಲ್ಲ. ಮನೆ ಕೆಲಸ ಮಾಡಿದೆ, ಎಲ್ಲನೂ ಮಾಡಿದೆ, ಬಟ್ ಅಷ್ಟು ಬೇಗ ಓಪನೇ ಆಗ್ತಾ ಇರಲಿಲ್ಲ ರೀ. ತಡ್ಕೊಂಡೆ. ಆಮೇಲೆ ಏನಾಯಿತು, ನನಗೆ ಫುಲ್ ಪ್ಯಾನಿಕ್ ಥರ ಆಗಿಬಿಟ್ಟೆ. ಯಾರನ್ನೂ ಒಳಗಡೆ ಬಿಡ್ತಾಯಿಲ್ಲ, ಪೇನ್ ನೋಡಿದ್ರೆ ಜಾಸ್ತಿ ಆಗ್ತಾಯಿದೆ. ಆಯ್ತು, ಇನ್ನೊಂದು ಏನಕ್ಕೆ ಜಾಸ್ತಿ ಪ್ಯಾನಿಕ್ ಆಗಿದೆ ಅಂದರೆ, ನನ್ನ ಪಕ್ಕದಲ್ಲೇ ಇರೋ ಒಂದು ಹುಡುಗಿ ಏನು ಮಾಡಿದ್ದಾಳೆ, ಅವಳದು ಮಗುದು ಡೆತ್ ಆಗೋಯ್ತು. ಹೆಣ್ಣು ಮಗು ಆಯಿತು. ಟೋಟಲ್ ಇಬ್ಬರಿದ್ದರು. ಒಂದು ಹುಡುಗಿ ಗಂಡು ಮಗು ಆಯಿತು. ಅವಳದು ಸೇಮ್ ಪ್ರಾಸೆಸ್. ನಂತರ ತಡ್ಕೊಂಡು ಅವಳಿಗೆ ಇದು ಆಗ್ತಾಯಿತ್ತು, ಏನಂತಾರೆ, ಅವಳಿಗೆ ಸಾಯೋ ಪೊಸಿಷನ್ಗೆ ಹೋಗಿದ್ಲು. ಆವಾಗ ಅವರು ಡಾಕ್ಟ್ರ್ ಏನು ಮಾಡಿಬಿಟ್ರು, ಅವಳು ಸಣ್ಣ ಬೇರೆ ಇದ್ಲು, ಹಂಗಾಗಿ ಸೆಕ್ಷನ್ ಮಾಡಿಬಿಟ್ರು. ಅವಳಿಗೇನೋ ಮಗುನೇ ಮಾಡ್ಕೋಬೇಡ ಅಂತ ಹೇಳಿದ್ರಂತ, ಆದರೂ ಅವ್ರ ಮಗುನ ಮಾಡ್ಕೊಂಡಿದ್ರಂತ. ಅವ್ಳಿಗೇನು ಮಾಡಿದ್ರು, ಅವಳಿಗೂ ಸೆಕ್ಷನ್ ಮಾಡಿಬಿಟ್ಟು ಒಂದು ಗಂಡು ಪಾಪ ಆಯಿತು. ಇನ್ನೊಂದು ಇದ್ರಲ್ಲೋ ಅವ್ರೇನು ಮಾಡಿದ್ರು, ಅವ್ರ ಮಗು ಸತ್ತೋಯ್ತು. ನನಗೆ ಫುಲ್ ಅವರು 4 ಗಂಟೆಗೇನೋ ಸತ್ತೋಯ್ತು ಮಗು. ಅವರೆಲ್ಲ ಬಂದು ಅಳ್ತಾಯಿದ್ರು. ನನಗೆ ಫುಲ್ಲು ಶಾಕ್ ರೀ. ಎಲ್ಲಿ ನಂದು ಹಾಗೆ ಆಗ್ಬಿಡುತ್ತೇನೋ ಅಂತ ನನಗೆ ಭಯ ಸ್ಟಾರ್ಟ್ ಆಗೋಯ್ತು ಅವಾಗ. ನಾರ್ಮಲ್ ಡೆಲಿವರಿ ಅಂದರೆ ಅವ್ರದ್ದು ನೀರು ಮುಂಚೆನೇ ಹೋಗಿತ್ತಂತ. ನೀರು ಹೋದ್ಮೇಲೆ ಅವರು ಹಾಸ್ಪಿಟ್ಲಿಗೆ ಬಂದಿದ್ದು. ಹಾಗಾಗಿ ಅದು ಆಚೆ ಬಂದ ತಕ್ಷಣ ಮಗು ಸತ್ತೋಯ್ತು ರೀ. ತುಂಬ ಚೆನ್ನಾಗಿತ್ತು ಪಾಪ. ಅದು ಒಂದು ನೋಡಿ ನನಗೆ ಫುಲ್ ಟೆನ್ಷನ್, ಎಲ್ಲಿ ನಂದು ಹಂಗಾಗ್ಬಿಡುತ್ತೇನೆ, ಇವತ್ತು ಅಮಾವಾಸ್ಯೆ ಬೇರೆ ಇದೆ ಅಂತ ನನಗೆ ಟೆನ್ಷನ್ನು. ನೋಡಿದ್ರೆ ನನಗೆ ಎಷ್ಟು ಪಾಪ ಅನಿಸ್ತು ಅಂದರೆ, ಪಾಪ ಅವ್ರ ಅಪ್ಪ ಅಮ್ಮ ಬಂದು ಹೇಳ್ತಾಯಿದ್ರು, ಅವ್ರಿಗೆಲ್ಲ ಮಾತಾಡ್ತಾಯಿದ್ರು. ನಾನು ಆ ಕಡೆ ಪಕ್ಕ ಎದುರುಗಡೆ ಇದಕ್ಕೆ ಶಿಫ್ಟ್ ಮಾಡಿದರು, ಅದನ್ನು ನೋಡ್ತಾಯಿದ್ದೆ ನಾನು. ಅವರೆಲ್ಲ ಮಾತಾಡ್ತಾಯಿದ್ರು. ಎಷ್ಟು ನೋವಾಗುತ್ತೆ ಹೇಳ್ರಿ, ಒಂದು ಮಗುನ 9 ಮಂತ್ಸ್ ಹೊಟ್ಟೆಲಿ ಇಟ್ಕೊಂಡು ಕೊನೆಗೆ ಕೈಗೆ ಬಂದಿಲ್ಲ ಅಂದರೆ ಆ ಪೇನ್ ಅಂತೂ ನಿಜವಾಗ್ಲೂ ಹೇಳೋಕ್ಕಾಗಲ್ಲ ನೋಡ್ರಿ. ಆ ಲೆವೆಲ್ಗೆ ಅದು ಒಂದು ನನಗೆ ಭಯ ಆಗೋಯ್ತು. ಪಾಪ ಅವರು ನಾನು ತೋರಿಸುವಾಗ ಬಂದಿದ್ದರು ನನ್ನ ಜೊತೆ, ಅಂದರೆ ಬಂದಾಗ ನೋಡಿದ್ದೆ, ಅವರು ಇದ್ದರು ಪಾಪ. ಅಷ್ಟು 9 ಮಂತ್ಸ್ ಕಂಟಿನ್ಯೂಸ್ ಆಗಿ ತೋರಿಸಿ 9 ಮಂತ್ಸ್ ಹೊಟ್ಟೆಲಿ ಇಟ್ಕೊಂಡು ಎಷ್ಟೆಲ್ಲ ಆಸೆಗಳು ಇಟ್ಕೊಂಡಿರ್ತಾರೆ, ಮಗು ಬರುತ್ತೆ ಹಾಗೆ ಹಿಂಗೆ ಅಂತ. ತಾಯಿಗೆ ಒಂದು ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದಾಗಲೇ ಒಂದು ಆಸೆ ಹುಟ್ಟುಬಿಡುತ್ತೆ ನೋಡಿರಿ, ಮಗು ಹಾಗಿರಬೇಕು ಹೀಗಿರ್ಬೇಕಂತ. ತುಂಬ ಪೇರೆಂಟ್ಸ್ ಎಲ್ಲ ಆಸೆನ ಹುಟ್ಕೊಂಡ್ಬಿಡುತ್ತೆ. ಅದು ಬಂದಿಲ್ಲ ಅಂದ್ರೂ ಅದು ಒಂದು ಖುಷಿ ಒಳಗಡೆ ಹುಟ್ಟೇ ಬಿಡುತ್ತೆ. ಆ ಥರ ಎಲ್ಲ ಕನಸುಗಳು ಕಟ್ಕೊಂಡ್ಮೇಲೆ ಸಡನ್ನಾಗಿ ಆ ಮಗು ಇಲ್ಲ ಅಂದರೆ ಹೇಗೆ ಆಗಿರಬಾರ್ದು ಹೇಳಿ. 9 ಮಂತ್ಸ್ ಅಂದರೆ ಅಷ್ಟು ಈಸಿ ಅಲ್ಲ ರೀ. 1 ತಿಂಗಳು 2 ತಿಂಗಳಲ್ಲಿ 9 ಮಂತ್ಸ್ ಅಂದರೆ ಅಷ್ಟು ಈಸಿ ಜರ್ನಿ ಅಲ್ಲ. ಅಷ್ಟು ಕಷ್ಟಪಟ್ಟು
ಮಗು ಕೈಗೆ ಬಂದಿಲ್ಲ ಅಂದರೆ ಹೆಂಗಿರುತ್ತೆ ಹೇಳಿ, ಅದನ್ನು ತಡ್ಕೊಳಕ್ಕಂತೂ ಸಾಧ್ಯನೇ ಇಲ್ಲ ಆ ಪೇನು. ಆಮೇಲೆ ಹಾಗಾಯಿತು. ಆಮೇಲೆ ಅದು ಸ್ವಲ್ಪ ಹೊತ್ತಿಗೆ ನನಗೆ ಆ ಥರ ಪ್ಯಾನಿಕ್ ಸ್ಟಾರ್ಟ್ ಆಗಿ ನಾನೇನು ಜಾಸ್ತಿ ಆಗ್ತಾಯಿದೆ ನೋಡ್ರಿ. ಆಮೇಲೆ ನನಗೆ ಏನಾಯಿತು ಏನೋ ಗೊತ್ತಿಲ್ಲ, ಮಗು ಒಳಗಡೆ ಬ್ರೀತಿಂಗ್ ನಿಮ್ಮದು ಕಡಿಮೆ ಆಗಿದೆ, ಮಗುದು ಉಸಿರಾಟ ಕಮ್ಮಿ ಆಗಿದೆ ಅಂತ ಹೇಳಿದ್ರು. ಡಾಕ್ಟರ್ ನೋಡಿದ್ರೆ ಬೇರೆ ಕಡೆ ವಾರ್ಡಲ್ಲಿ ಹೋಗಿದ್ರು ಅವರು. ಮತ್ತು ಅವ್ರಿಗೆ ಸಡನ್ನಾಗಿ ಕಾಲ್ ಮಾಡಿ ಅರ್ಜೆಂಟಲ್ಲಿ ನಮ್ಮ ಜೊತೆ ಸೈನ್ ಹಾಕಿಸ್ಕೊಂಡು ನಮ್ಮ ಹಸ್ಬೆಂಡು ಇಲ್ಲ ಸಿ ಸೆಕ್ಷನ್ ಮಾಡಲೇಬೇಕು ಅಂತ ಹೇಳಿದರು. ಆಮೇಲೆ ಅರ್ಜೆಂಟಲ್ಲಿ ನಾವು ಸೈನ್ ಹಾಕಿದ್ವಿ. ಆಮೇಲೆ ವಾಟರನ್ನು ಬ್ರೇಕ್ ಮಾಡಿದ್ರು. ವಾಟರ್ ಬ್ರೇಕ್ ಮಾಡಿ ವಾಟರ್ ಕೂಡ ತೋರಿಸಿದ್ರು. ಫುಲ್ಲು ಹೆಂಗಾಗಿತ್ತು ಅಂದರೆ ಕಲರು ಫುಲ್ಲು ಏನಂತಾರೆ ಚೇಂಜ್ ಆಗಿಬಿಟ್ಟಿತ್ತು ನೋಡಿರಿ ಕಲರ್. ಹಾಗೆ ಸಿ ಸೆಕ್ಷನ್ ಆಗೋದ್ರ ಬಗ್ಗೆ ತಲೆ ಇದು ಇರಲಿಲ್ಲ ನೋಡಿರಿ. ಆಗುತ್ತೋ ಸಿ ಸೆಕ್ಷನ್ ನಾರ್ಮಲ್, ಫಸ್ಟ್ ನಾನು ನಾರ್ಮಲ್ಗೆ ಮೈಂಡ್ಸೆಟ್ ಇಟ್ಕೊಂಡಿದ್ದೆ. ಆಮೇಲೆ ನೋಡಿದ್ರೆ ಪೇನ್ ಇದು ಆಗದೆ ಇರೋದಕ್ಕೆ ಸಿ ಸೆಕ್ಷನ್ಗೆ ಹೋಗೋಣ ಅಂತ ಅಂದ್ಕೊಂಡೆ. ಆಮೇಲೆ ನೋಡಿದ್ರೆ ಇದು ಫುಲ್ಲು ಈ ಥರ ಆಗ್ಬಿಡ್ತಲ್ಲ, ಮೋಷನ್ ಮಾಡ್ಕೊಂಡಿದೆ, ಬೇಬಿ ಉಸಿರಾಟ ಕಮ್ಮಿ ಆಗ್ತಾಯಿದೆ ಅಂದರು. ಎಲ್ಲಿ ಆ ಗಲೀಜು ನೀರು ಎಲ್ಲಿ ಕುಡಿದ್ಬಿಡ್ತಾಳೋ, ಮತ್ತು ICU ಅಲ್ಲಿ ಇಡ್ತಾರೇನೋ ನನ್ನ ಮಗುನ ಅಂತ ನನಗೆ ಅದು ತಲೆಯಲ್ಲಿ ಹೋಗ್ಬಿಟ್ಟಿದೆ ಫುಲ್ಲು. ಅಳ್ತಾನೇ ಇದ್ದೀನಿ. ಅವರು ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ನನಗೆ, ಏನಂತಾರೆ ಆಪ್ರೇಷನ್ ಥಿಯೇಟರ್ಗೆ ತಗೊಂಡು ಹೋಗೋಕ್ಕೆ. ನನಗೆ ತಲೆಯಲ್ಲಿ ಅದು ಒಂದೇ, ಮಗು ಕಿರ್ಚುತ್ತೆ ಇಲ್ವೋ, ICU ಅಲ್ಲಿ ಇಡ್ತಾರೆ ಆಮೇಲೆ ಕೊಡ್ತಾರೋ ಇಲ್ವೋ, ನನಗೆ ಅದೇ ತಲೆ ನೋಡ್ರಿ. ಅದೇನೋ ಗೊತ್ತಿಲ್ಲ, ಆವಾಗ ಒಂಥರ ಎಲ್ಲರಿಗೂ ಹೀಗೆ ಆಗುತ್ತೋ ಅಥವಾ ನನಗೇ ಆಗಿದೆನೋ ಗೊತ್ತಿಲ್ಲ. ನನಗೆ ಫುಲ್ಲು ಟೆನ್ಷನ್ ಅಂದರೆ ಟೆನ್ಷನ್, ಯಾವ ಲೆವೆಲಿಗೆ ಅಂದರೆ ಹೇಳೋಕ್ಕಾಗಲ್ಲ. ಅದು ಅಷ್ಟು ಟೆನ್ಷನ್. ಒಟ್ನಲ್ಲಿ ನನ್ನ ಮಗು ಬರಬೇಕು ಆಚೆ, ಅವಳು ಚೆನ್ನಾಗಿ ಕಿರ್ಚಬೇಕು ಅಂತ ಅದು ಒಂದೇ ನನ್ನ ತಲೆಯಲ್ಲಿತ್ತು. ಕುಡಿಬಾರ್ದು ಏನು, ಉಸಿರಾಟ ಬೇರೆ ಕಮ್ಮಿ ಆಗ್ತಾಯಿದೆ ಅಂತ ಹೇಳಿದ್ರಲ್ಲ, ಸಡನ್ನಾಗಿ ಮತ್ತು ಕುಡಿದ್ಬಿಟ್ಟಿದ್ದಾಳೋ ಏನು ಅಂತ ಅದು ಒಂದು ಟೆನ್ಷನ್ ನನಗೆ. ಆಮೇಲೆ ಏನು ಮಾಡಿದೆ, ಎಲ್ಲರೂ ಅಂತಾಯಿದ್ರು ಏನು ಅಳಬೇಡ, ಏನಾಗಲ್ಲ, ಅವ್ರು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನೋಡಿರಿ ನನಗೆ, ಏನೂ ಆಗಲ್ಲಮ್ಮ, ಜೈ ಶ್ರೀರಾಮ್ ಹೇಳು ಅಂತೆಲ್ಲ ಹೇಳಿಸ್ತಾಯಿದ್ರು ಡಾಕ್ಟರೆಲ್ಲ. ಏನಿಲ್ಲ ಅಂದ್ರೂ ಒಂದು 20 ಜನ ಇದ್ದರು ನೋಡಿರಿ ಸುತ್ತಮುತ್ತಲು. ನನಗೆ ಇಲ್ಲಿಂದ ಇಲ್ಲಿಗೆ ಎಚ್ಚರನೇ ಇತ್ತು, ಇಲ್ಲಿಂದ ಈ ಸೈಡ್ ಮಾತ್ರ ಏನಂತಾರೆ ಇಂಜೆಕ್ಷನ್ ಕೊಟ್ಟಿದ್ರಲ್ಲ, ಕಾನ್ಷಿಯಸ್ ಇರಲಿಲ್ಲ. ಇಲ್ಲಿಂದ ಈ ಕಡೆ ತುಂಬ ಸುಸ್ತಿತ್ತು. ಇಲ್ಲಿಂದ ಇಲ್ಲಿಗೆ ನಾನು ಎಚ್ಚರನೇ ಇದ್ದೆ. ಆಮೇಲೆ ನೋಡ್ತಾನೆ ಇದ್ದೆ, ಅಂದರೆ ಪರದೆ ಹಾಕಿದ್ರು ನೋಡ್ತಾನೆ ಇದ್ದೆ. ನನಗೆ ಫಸ್ಟ್ ತಲೆಯಲ್ಲಿ ಬಂದಿದೆ ಆಗೋದೇನೋ ಸಿ ಸೆಕ್ಷನ್ ಆಗ್ತಾಯಿದೆ, ಒಟ್ನಲ್ಲಿ ಮಗು ಆಳಬೇಕು, ಅದು ಒಂದೇ ಇತ್ತು. ಮತ್ತು ಅದರಲ್ಲಿ ಗಂಡು ಮಗು ಇರಬೇಕು, ಹೆಣ್ಮಗು ಇರಬೇಕು, ಯಾವುದು ನನ್ನ ತಲೆಯಲ್ಲಿ ಇಲ್ಲ ನೋಡಿರಿ. ನನಗೆ ಆಲ್ಮೋಸ್ಟ್ ಹೆಣ್ಮಗುನೇ ಬೇಕು ಅಂತ ನನ್ನ ತಲೆಯಂಗಿತ್ತು. ಫಸ್ಟ್ ಸ್ಟಾರ್ಟಿಂಗಿಂದ ಪ್ರೆಗ್ನೆನ್ಸಿಯಿಂದ ನನಗೇನೋ ಅದು ತಲೆಯಲ್ಲಿತ್ತು, ಈ ಸತಿ ಹೆಣ್ಮಗುನೇ ಆಗುತ್ತೆ ಅಂತ. ನನಗೇನು ಹೆಣ್ಮಕ್ಳು ಇಷ್ಟ ನೋಡಿರಿ, ಹಾಗಾಗಿ ಹೆಣ್ಮಗುನೇ ಆಗುತ್ತೆ ಅಂತ ಅಂದ್ಕೊತಾ ಇದ್ದೆ ನಾನು. ಕೊನೆಗೂ ಹೆಣ್ಮಗುನೇ ಆಯಿತು. ಆಮೇಲೆ ಅಲ್ಲಿ ಹೋದ ತಕ್ಷಣ ನಂಗೆ ಮಾಡೋದೆಲ್ಲ ಸ್ವಲ್ಪ ಫೀಲ್ ಆಗ್ತಾಯಿತ್ತು. ಆಮೇಲೆ ಕರೆಕ್ಟಾಗಿ 5:45 ನಂಗೆ ಅಷ್ಟು ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಬಟ್ 5:30 or 5:45 ಅಷ್ಟೊತ್ತಿಗೆ ನನ್ನ ಮಗಳು ಹುಟ್ಟಿರೋದು. ತೆಗೆದು ನನ್ನ ಇಲ್ಲಿ ಮುಖದಲ್ಲಿ ತಂದಿಟ್ರು ಮಗುನ. ಏನಂತಾರೆ ಆ ಒಂದು ಎಕ್ಸ್ಪೀರಿಯನ್ಸ್ ಎಲ್ಲೂ ಸಿಗಲ್ಲ ನೋಡಿರಿ. ಎಲ್ಲ ತಾಯಂದಿರಿಗೂ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನಂತೂ. ಅದನ್ನು ಇನ್ನೂವರೆಗೂ ಮರೆಯೋಕ್ಕಾಗಿಲ್ಲ, ಮರೆಯೋದು ಇಲ್ಲ ನನ್ನ ಜೀವ ಇರೋವರೆಗೂ. ಆ ಥರ ಟೆನ್ಷನಲ್ಲಿ ನನಗೆ ಮಗುನ ತೊಗೊಂಬಂದು ಇಲ್ಲಿ ಇಟ್ಟರು. ನೋಡಿದ್ರೆ ಎಷ್ಟು ಖುಷಿ ಆಯಿತು ಅಂದರೆ, ನನಗೆ ಅದು ಬಾಡಿದ ಸಿ ಸೆಕ್ಷನ್ದೆಲ್ಲ ಇಲ್ಲವೇ ಇಲ್ಲ. ಒಟ್ಟಿನಲ್ಲಿ ಅವಳು ಅಳ್ತಾಯಿದ್ಲು. ಫಸ್ಟ್ ತೆಗೆದ ತಕ್ಷಣ ಚಿನ್ನಿ ಫುಲ್ಲು ಕಿರ್ಚ್ತಾಯಿದ್ಲು ನೋಡಿರಿ. ಇದಕ್ಕೆ ಕೇಳಿಸ್ತಾಯಿತ್ತು. ತುಂಬ ದೊಡ್ಡ ಹಾಲ್, ಅದು ಒಂಥರ ದೊಡ್ಡ ಹಾಸ್ಪಿಟ್ಲಲ್ಲಿ ಫುಲ್ ಕಿರ್ಚೋದೆಲ್ಲ ಆಚೆ ಕೂಡ ಕೇಳಿಸಿದೆ ಅಂತ ಸಂಜುಗೆ, ಅಷ್ಟು ಕಿರ್ಚಾಡ್ತಾಯಿದ್ಲು. ಆಮೇಲೆ ಅಲ್ಲಿ ಸರೌಂಡಿಂಗಲ್ಲಿ ಒಂದು 20-30 ಜನ ಇದ್ದರು ನೋಡಿರಿ. ಅಲ್ಲಿ ಇನ್ನೊಂದು ಏನಂದರೆ ಟ್ರೈನಿಂಗ್ಗೋಸ್ಕರ ಬಂದಿರೋರೆಲ್ಲ ಇದ್ದರು. ನನಗೆ ತುಂಬ ಚಳಿ ಆಗ್ತಾಯಿತ್ತು ನೋಡಿರಿ ಆ ಟೈಮಲ್ಲಿ. ಅವರು ಆಪ್ರೇಷನ್ ಮಾಡ್ತಾಯಿದ್ರೆ ನಂಗೆ ತುಂಬ ಚಳಿ, ಅದು ಏನೋ ಗೊತ್ತಿಲ್ಲ, ನನಗೆ ತುಂಬ ಚಳಿ ಆಗ್ತಾಯಿತ್ತು. ಇಲ್ಲಿಂದ ಈ ಸೈಡ್ ತುಂಬ ಇದ್ದರೆ ತುಂಬ ಚಳಿ ಆಗ್ತಾಯಿತ್ತು. ನೋಡಿದ್ರೆ ಮಗು ಆಚೆ ತೆಗೆದು ಇಲ್ಲಿ ತೊಗೊಂಬಂದಿಟ್ರು. ಇಟ್ಟಿದ್ಮೇಲೆ ನಾನು ನೋಡಿದೆ, ಗರ್ಲ್ಸ್ ಕಾಂಚನ ಗರ್ಲ್ ಬೇಬಿ ಕಂಗ್ರ್ಯಾಚುಲೇಷನ್ಸ್ ಅಂದ್ಬಿಟ್ರು. ನನಗೆ ಫುಲ್ಲು ಖುಷಿ ನೋಡಿರಿ. ಅಲ್ಲಿವರೆಗೂ ಏನು ಟೆನ್ಷನ್ ಇತ್ತು ಅದು ಫುಲ್ ಮಾಯ. ನನಗೆ ಅಷ್ಟು ಖುಷಿ ಅಂದರೆ ಅಷ್ಟು ಖುಷಿ. ಅದು ಬೇರೆ ಮಗುನ ಇಲ್ಲಿ ತೊಗೊಂಬಂದಿಟ್ರು. ನಾನಂತೂ ನೋಡಿದೆ ಫಸ್ಟ್ ಯಾರ ಥರ ಇದ್ದಾಳೆ ಅಂತ, ಸೇಮ್ ಸಂಜು ಥರನೇ ಇದ್ಲು. ಇನ್ನೂ ಖುಷಿ ಆಗೋಯ್ತು ನನಗೆ, ಸೇಮ್ ಸಂಜು ಥರನೇ ಇದ್ದಾಳಲ್ಲ ಅಂತ. ಆಮೇಲೆ ನೋಡಿದ್ರೆ ಇಲ್ಲಿ ತೊಗೊಂಬಂದಿಟ್ರು. ಅವಳಂತೂ ತುಂಬ ಅಂದರೆ ತುಂಬ ಕಿರಿಸ್ತಾ ಇದ್ಲು. ನನಗೆ ಆವಾಗ ನೆಮ್ಮದಿ ಆಯಿತು.
ಕಿರಿಸ್ತಾ ಇದ್ದಾಳಲ್ಲ, ನಾರ್ಮಲ್ ಆಗಿದೆ ಬೇಬಿ ಅಂತ ಅಂದ್ಕೊಂಡು ಅವಾಗ ಕೂಲ್ ಆಗಿಬಿಟ್ಟು ಏನಾದರೂ ಮಾಡ್ಕೊಳ್ಳಿ ಅಂತ ಸುಮ್ಮನೆ ಆಗಿಬಿಟ್ಟೆ. ಆಮೇಲೆ ಆಪ್ರೇಷನ್ ಥಿಯೇಟರಿಂದ ಮತ್ತೆ ಇದಕ್ಕೆ ಶಿಫ್ಟ್ ಮಾಡಿದ್ರು. ಇವಳನ್ನ ಏನು ಮಾಡಿದ್ರು, ಒಂದು ಗ್ಲಾಸ್ ಇದರಲ್ಲಿ ಇಡ್ತಾರಲ್ವ, ಹುಟ್ಟಿದ ತಕ್ಷಣ ಇವಳು ಕೊಟ್ಟಿಲ್ಲ ನಮಗೆ, ಅದು ಏನಂತ ಗೊತ್ತಿಲ್ಲ, ಹಾಸ್ಪಿಟಲ್ ಪ್ರಾಸೆಸ್ಸು ಏನೋ ಗೊತ್ತಿಲ್ಲ. ಕೆಲವೊಬ್ರಿಗೆ ಹುಟ್ಟಿದ ತಕ್ಷಣ ಕೊಡ್ತಾರಂತೆ, ಬಟ್ ಇವಳಿಗೆ ಕೊಡಲಿಲ್ಲ. ವೇಟ್ ಬಂದು ನಮ್ಮ ಚಿನ್ನಿ 2 kg 800 ಗ್ರಾಮ್ ಇದ್ದರು ನೋಡ್ರಿ, ಕರೆಕ್ಟಾಗಿ 2 kg 800 ಗ್ರಾಮ್, ಒಂದು 2801 ಇದ್ಲು, ಅಷ್ಟು ವೇಟ್ ಇದ್ಲು. ನಾರ್ಮಲ್ 2.5 ಮೇಲೆ ಇರಲೇಬೇಕು, ಅಂದರೆ ನಾರ್ಮಲ್ ಬೇಬಿಗೆ 2.5 kg ಇದ್ದೇ ಇರುತ್ತೆ. ಇವಳು ಅದಕ್ಕಿಂತ ಜಾಸ್ತಿನೇ ಇತ್ತು, ಅದು ಒಂದು ಖುಷಿ ಆಯಿತು ನನಗೆ. ಇನ್ನೊಂದೇನೆಂದರೆ, ನಮ್ಮ ಸ್ಕ್ಯಾನಿಂಗಲ್ಲಿ ಏನು ಹೇಳಿದರು, 3.5 kg ಮೇಲೆ ಹೇಳಿದ್ರಿ, ಮಗು ನಿಮ್ಮದು 3.5 kg ಇದೆ, ನಾರ್ಮಲ್ಗೆ ಟ್ರೈ ಮಾಡ್ತೀನಿ ಅಂತ ಹೇಳಿದರು. ಬಟ್ ಹುಟ್ಟಿದ ಮೇಲೆ 2.8 ಇದ್ಲು ನೋಡ್ರಿ, ಏನಂತ ಗೊತ್ತಿಲ್ಲ ನನಗೆ. ರಿಪೋರ್ಟಲ್ಲಿ ನಾವು ಲಾಸ್ಟ್ ಪ್ರೆಗ್ನೆನ್ಸಿ ಟೆಸ್ಟಲ್ಲಿ 3 kg 700 ಗ್ರಾಮ್ ಇದ್ಲು ಇವಳು. ಹಾಗಾಗಿ ಡಾಕ್ಟರ್ ಕೂಡ ಹೇಳಿದರು, ಅಲ್ಲಿಗೆ ನಾರ್ಮಲ್ ಆಗುತ್ತೆ ಇಲ್ವ ಗೊತ್ತಿಲ್ಲ ನಿಮಗೆ, ಬೇಬಿ ವೇಟ್ ನೋಡಿದ್ರೆ ಜಾಸ್ತಿ ಇದೆ ಅಂತ ಹೇಳಿದರು. ಬಟ್ ಇವಳು ಹುಟ್ಟಿದ ಮೇಲೆ 2.8 kg ಇದ್ಲು, 2.8 ಇದ್ಲು ಅಷ್ಟೇ, 2 kg 800 ಗ್ರಾಮ್ ಅಷ್ಟೇ ಇದ್ಲು. ಅದು ಏನಂತ ನನಗೆ ಗೊತ್ತಿಲ್ಲ. ಅದಾದಮೇಲೆ ಮಗುನ ಒಂದು ಚಿಕ್ಕ ಬಾಕ್ಸಲ್ಲಿ ಇಟ್ಟಿದ್ರು ನೋಡ್ರಿ, ಇನ್ನೊಂದು ಮಗು ಹುಟ್ಟಿತ್ತಲ್ಲ ಅದನ್ನು ಮತ್ತು ನಮ್ಮ ಚಿನ್ನಿನ 2 ಅಲ್ಲೇ ಇಟ್ಟಿದ್ರು. ನಾನು ಹೋಗಿ ಶಿಫ್ಟ್ ಆಗಿದ್ದೀನಿ, ನಾನು ನಿದ್ದೆನೇ ಬರ್ತಾಯಿಲ್ಲ. ನೋಡಿದ್ರೆ ಯಾವಾಗ ಕೊಡ್ತಾರೋ ಮಗುನ ಅಂತ. ಆಗಿರೋದು ಡೆಲಿವರಿ ಬೇರೆ 5:30 ಅಲ್ವಾ, ಹಂಗಾಗಿ ನಾನು ಅವಳು ಹಿಂಗಿದ್ಲು, ನಾನು ಸ್ಟ್ರೇಟ್ ಇದ್ದೀನಿ, ಸ್ವಲ್ಪ ದೂರ ಕಾಣಿಸೋ ಥರನೇ ಇಟ್ಟಿದ್ರು, ಬಟ್ ದೂರ ಇಟ್ಟಿದ್ರು. ನನಗೆ ಮಗು ಬೇಕು ಅಂತ, ಅವಳನ್ನ ನೋಡಬೇಕು ಅಂತ, ಅದು ಏನೋ ಗೊತ್ತಿಲ್ಲ ನನಗೆ, ಅವಳು ಹತ್ತಿರ ಬರಬೇಕು, ನಾನು ಅವಳ ಟಚ್ ಮಾಡಬೇಕು, ಆ ಥರ ಎಲ್ಲ ಅನ್ನಿಸ್ತೈತೆ ನನಗೆ. ಯಾವಾಗ ಕೊಡ್ತಾರೋ ಅಂತ ನಿದ್ದೆನೇ ಬರ್ತಾ ಇರಲಿಲ್ಲ ನನಗೆ. ಏನಿಲ್ಲ ಅಂದ್ರೆ ಒಂದು 2 ಗಂಟೆ ತನಕ ಎಚ್ಚರ ಇದ್ದೀನಿ, ಕೊಡ್ತಾರೇನೋ ಅಂತ. ಅಳ್ತಾನೇ ಇದ್ಲು, ಇವಳಾನೇ ಇದ್ಲು ನೋಡ್ರಿ, ಕಿರ್ಚಾಡೋದು, ಅಳೋದು ಆ ಥರ ಎಲ್ಲ. ಮತ್ತು ನಾನು ಈ ಸೈಡ್ ಮಲ್ಕೊಂಡಿದ್ನಲ್ವ, ಅವಳು ಆ ಬಾಯ್ ಬೇಬಿನ ಆ ಸೈಡ್ ಹಾಕಿದ್ರು, ಇವಳನ್ನ ಈ ಸೈಡೇ ಹಾಕಿದ್ರು, ನನ್ನ ಸೈಡೇ. ಅವಳನ್ನೇನು ಮಾಡಿದ್ರು, ಬಾಯ್ ಬೇಬಿನ ಆ ಸೈಡ್ ಹಾಕಿದ್ರು, ನಮ್ಮ ಚಿನ್ನಿನ ಈ ಸೈಡ್ ಹಾಕಿದ್ರು ನೋಡಿ, ಅದೇ ಸ್ಟ್ರೇಟೇ. ನಾನು ಖಾಲಿ ಎಲ್ಲ ಬೆಡ್ ಇದ್ವು, ನಾನು ಈ ಸೈಡ್ ಇದ್ದೆ. ಬಟ್ ನಾನು ಅವಳನ್ನೇ ನೋಡ್ತಾ ಇದ್ದೆ, ಯಾವಾಗ ಕೊಡ್ತಾರೋ ಏನೋ. ಅವಳು ನನ್ನ ಕಡೆ ಟರ್ನ್ ಆಗ್ತಾ ಇದ್ಲಲ್ಲ, ನನಗೇನು ಫೀಲ್ ಆಗ್ತಾಯಿತ್ತು ಅಂದರೆ, ಅವಳು ನನ್ನೇ ನೋಡ್ತಾ ಇದ್ದಾಳಲ್ವ, ನಾನು ಅವಳನ್ನೇ ನೋಡ್ತಾ ಇದ್ದೀನಿ. ನನ್ನ ಮಗು ಏನೋ ಒಂಥರ ಕನೆಕ್ಷನ್, ನಂಗೆ ಗೊತ್ತಿಲ್ಲ ರೀ, ಆ ಫೀಲಿಂಗ್ಸ್ ಮಾತ್ರ ಹೇಳೋಕ್ಕೆ ಆಗಲ್ಲ. ನೀವೇನಾದರೂ ಅನ್ಕೋಬೋದು ಇವಳೇನು ಹಿಂಗೆ ಹೇಳ್ತಾ ಇದ್ದಾಳಂತ, ಬಟ್ ನನಗೆ ಆ ಕ್ಷಣಕ್ಕೆ ಆ ಥರ ಅನಿಸ್ತಾಯಿತ್ತು. ಇನ್ನೊಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಹೊಟ್ಟೆಲಿರುವಾಗ ಆಚೆ ಬಂದಾಗ ಯಾವಾಗ ನೋಡಬೇಕು, ಯಾವಾಗ ಅವಳ ಜೊತೆ ನಮ್ಮ ಜೊತೆ ಆ ಕನೆಕ್ಷನ್ನೇ ಒಂಥರ ಇರುತ್ತೆ ರೀ, ಅದು ಏನು ಅಂತ ಗೊತ್ತಿಲ್ಲ ನನಗೆ. ಅವಳನ್ನ ಏನು ಟಚ್ ಮಾಡಬೇಕು, ಅವಳನ್ನ ನೋಡಬೇಕು, ಈ ಥರ ಅನ್ನಿಸ್ತಾಯಿತ್ತು ನನಗೆ. ಆಮೇಲೆ ಅವಳು ನನ್ನೇ ನೋಡ್ತಾ ಇದ್ಲಲ್ಲ, ನನ್ನೇ ನೋಡ್ತಿದ್ದಾಳಂತ, ಅದೂ ಒಂಥರ ಖುಷಿ. ಆಮೇಲೆ ನನಗೇನಾಯಿತು, ಅಳ್ತಾನೆ ಇದ್ಲು ನೋಡ್ರಿ, ಅವರೇ ಕೇರ್ ಮಾಡ್ತಾಯಿದ್ರು, ನರ್ಸ್ಗಳೇನಿದ್ರಲ್ಲ ಅವರೇ ನೋಡ್ಕೊತಾಯಿದ್ರು, ನಮ್ಮ ಕೈ ಕೊಡ್ತಾನೆ ಇರಲಿಲ್ಲ. ನಾವು ಸುಮ್ಮನೆ ಮಲ್ಕೊಂಡಿದ್ದು, ಅವಳ ಪಕ್ಕದವಳಿಗೆ ಹೇಳ್ತಾ ಇದ್ದೆ, ನನಗೆ ಮಗುನೇ ಕೊಡ್ತಾಯಿಲ್ಲ, ನಂಗೆ ಅವಳನ್ನ ನೋಡಬೇಕು ಅಂತ. ಕೊಡ್ತಾರೆ ಇರಿ, ಆಮೇಲೆ ನೀವು ಮಲ್ಕೊಳ್ಳಿ, ಇವಾಗ ನೈಟ್ ಆಗಿದೆ ಅಂತ ಅವಳು ಅಂದ್ಲು. ಆದರೂ ಅವಳು ಎಷ್ಟು ಧೈರ್ಯವಾಗಿ ಹೇಳ್ತಾ ಇದ್ದಾಳಲ್ಲ, ನನಗೆ ಯಾಕೆ ಈ ಥರ ಆಗ್ತಾಯಿದೆ ಅಂತ ಹಂಗೂ ಅಂದ್ಕೊಂಡೆ. ಆಮೇಲೆ ಮತ್ತೆ ಮಲ್ಕೊಳ್ಳೋಕೆ ಟ್ರೈ ಮಾಡಿದೆ ರೀ. ಆಮೇಲೆ ಬೆಳಗಿನ ಜಾವ ಮಗುನ ಕೊಟ್ಟರು, ಮತ್ತು ನಮಗೆ ಬೇರೆ ವಾರ್ಡ್ಗೆ ಶಿಫ್ಟ್ ಕೂಡ ಮಾಡಿದ್ರು. ಆವಾಗ ಅವಳ ಜೊತೆ ಫೋಟೋ ತಗೊಳ್ಳೋದು, ಅವಳ ಜೊತೆ ವೀಡಿಯೋ ಕಾಲಲ್ಲಿ ಮಾತಾಡ್ಸೋದು, ಆ ಥರ ಎಲ್ಲ ಸ್ಟಾರ್ಟ್ ಮಾಡಿದೆ. ಅವಳನ್ನೇ ನೋಡ್ತಾ ಇದ್ದೆ ನಾನಂತೂ. ಎಷ್ಟೊತ್ತು ನೋಡಿದ್ದೀನಿ ಅಂದರೆ ಅದು ನನಗೆ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ಒಂಥರ ಕ್ಯೂಟಾಗಿದ್ಲು ಹುಟ್ಟಿದ ತಕ್ಷಣವೇ. ಆಮೇಲೆ ಒಂದು 3 days ಇಟ್ಕೊಂಡ್ರು ಅಷ್ಟೇ ನಮ್ಮನ್ನ ಹಾಸ್ಪಿಟಲಲ್ಲಿ. ಆಮೇಲೆ ಇವಳು ಸಣ್ಣ ಆಗಿಬಿಟ್ರುಳ್ರಿ, ಅದು ಯಾಕಂತ ಗೊತ್ತಿಲ್ಲ. ಒಂದು ಆಚೆ ಬಂದು 2 ದಿವಸಕ್ಕೆ ಸಣ್ಣ ಆಗಿಬಿಟ್ಲು. 2.8 ಇದ್ದವಳು 2.5ಗೆ ಬಂದಳು. ಆಮೇಲೆ ಬೇಬಿ ಡಾಕ್ಟರ್ ಬರ್ತಾರಲ್ವ, ಅವ್ರು ಚೆಕ್ ಮಾಡಿದ್ರು, ಯಾಕೆ ಇಷ್ಟು ಸಣ್ಣ ಇದ್ದಾಳಲ್ಲ, ಇವಳು ಹೈಟ್ ಇದ್ಲು ಬಟ್ ಸಣ್ಣ ಇದ್ಲು, ಯಾಕೆ ಇಷ್ಟು ಇದ್ದಾಳಲ್ಲ ಇವಳು ಅಂತ ಅಂದ್ಬಿಟ್ಟು ಅವ್ರೇನು ಮಾಡಿದ್ರು. ಆಮೇಲೆ ನೋಡಿದ್ರೆ ಬೇಬಿ ಡಾಕ್ಟರ್ ಬಂದು ಕೂಡ ಇವಳನ್ನ ತೊಗೊಂಡು ಹೋಗಿ ಯಾಕೆ ಸಣ್ಣ ಇದ್ದಾಳಂತ ಡಾಕ್ಟರ್ಸ್ ಅವರವರೇ ಮಾತಾಡ್ಕೊತ ಇದ್ರು. ಆಮೇಲೆ ವಿಂಡೋ ಹತ್ರ ತೊಗೊಂಡು ಇವಳನ್ನ ಎತ್ಕೊಂಡು ಇದು ಮಾಡ್ತಾಯಿದ್ರು. ನೋಡಿದ್ರು ತುಂಬ ಆ್ಯಕ್ಟಿವ್ ನೋಡ್ರಿ ಇವಳು, ತುಂಬ ಅಂದರೆ ತುಂಬ ಆ್ಯಕ್ಟಿವ್ ಆಗಿದ್ಲು. ಆಮೇಲೆ ಏನು ಮಾಡಿದ್ರು, ಅವರು ಡಿಸ್ಚಾರ್ಜ್ ಮಾಡಿ ಕಳಿಸಿ ಅಂತ ಅಂದರು. ಮನೆಗೆ ಬಂದ್ವಿ. ತುಂಬ ಅಂದರೆ ತುಂಬ ಆ್ಯಕ್ಟಿವ್ ನೋಡಿ. ಅದು ಬೇರೆ ಅಮಾವಾಸ್ಯೆ ದಿನ ಹುಟ್ಟೋಣ ನನ್ನ ಮಗಳು.
ನನಗೇನು ಅನ್ನಿಸ್ತು ಅಂದರೆ ಇಷ್ಟಿದ್ರಲ್ಲಿ ನಂಗೆ ಯಾವಾಗಲೂ ಒಂದು ಅನ್ಲಕ್ಕಿ ಇದ್ದೀನಿ ಅಂತ ಅನಿಸ್ತಾಯಿತ್ತು ನನಗೆ. ಯಾಕಂದರೆ ನಮ್ಮಪ್ಪನ ನಾನು ನೋಡಿಲ್ಲ, ನಮ್ಮಪ್ಪ ನಾನು ಹೊಟ್ಟೆಲಿರುವಾಗೆ ತೀರ್ಕೊಂಡಿದ್ದು. ಹಾಗಾಗಿ ನಾನು ಏನೋ ಅನ್ಲಕ್ಕಿ ಅಂತ ನನಗೆ ಆ ಥರ ಕೊರಗಿತ್ತು ಆಯಿತಾ. ಯಾವುದ್ರಲ್ಲೂ ನಾನು ಲಕ್ಕಿ ಇಲ್ಲ ಬಿಡು ಆ ಥರ ಅಂದ್ಕೊತಾ ಇದ್ದೆ. ಬಟ್ ನನಗೆ ಲಕ್ಕಿ ಅಂತ ಅನಿಸಿದ್ದು ನನ್ನ ಮಗಳು ಹುಟ್ಟಿದ ಮೇಲೇ ನೋಡ್ರಿ. ಇದನ್ನು ಮಾತ್ರ 100ಕ್ಕೆ 100 ಸತ್ಯ. ಅವಳು ಹುಟ್ಟಿದ ಮೇಲೇ ನನಗೆ ನನ್ನ ಲೈಫಲ್ಲಿ ಯಾವತ್ತೂ ಲಕ್ಕಿ ಅಂತ ನಂಗೆ ಅನಿಸಿಲ್ಲ. ಆವತ್ತೇ ನಾನು ತುಂಬ ಲಕ್ಕಿ ಅಂತ ಅನಿಸಿದ್ದು. ಯಾಕಂದರೆ ಹೆಲ್ದಿಯಾಗಿ ಸೇಫಾಗಿ ಬಂದ್ಲಲ್ಲ, ಅದೇ ನೋಡ್ರಿ, ಅದಕ್ಕಿಂತ ದೊಡ್ಡ ಇದು ಬೇರೆ ಯಾವುದೂ ಇಲ್ಲ. ಇವಾಗಂತೂ ತುಂಬ ಖುಷಿಯಾಗಿದ್ದೀನಿ. ಈ ವಿಡಿಯೋ ಮಾಡಲಿಕ್ಕೆ ಕಾರಣ ಏನಂದ್ರೆ ಮೊನ್ನೆ ವುಮೆನ್ಸ್ ಡೇ ಇತ್ತು ನೋಡ್ರಿ. ಆವತ್ತಿನ ದಿವಸ ನಾನು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ವಿಡಿಯೋ ಮಾಡೋಕ್ಕಾಗಿಲ್ಲ. ಹಾಗಾಗಿ ಇವತ್ತು ಅದ್ರ ಜೊತೆಗೆ ನನ್ನ ಪ್ರೆಗ್ನೆನ್ಸಿ ಜರ್ನಿನೂ ಹೇಳೋಣ ಅಂತ ಅಂದ್ಕೊಂಡು ಈ ವಿಡಿಯೋನ ಮಾಡ್ತಾಯಿದ್ದೀನಿ ರೀ. ಎಲ್ಲ ತಾಯಂದಿರಿಗೂ ಹ್ಯಾಪಿ ವುಮೆನ್ಸ್ ಡೇ ನೋಡಿರಿ. ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಹೆತ್ತಿರ್ತಾರೆ, ಅಷ್ಟು ಈಸಿ ಅಂತೂ ಇಲ್ಲವೇ ಇಲ್ಲ. ಹಾಗಾಗಿ ಎಲ್ಲರೂ ಅವ್ರವ್ರ ತಾಯಂದಿರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ತಾಯಿ ಆಗೋದು ಅಷ್ಟು ಈಸಿ ಅಲ್ಲ ನೋಡ್ರಿ. ಒಂದು ಮಗುಗೆ ಜನ್ಮ ಕೊಡಬೇಕಂದ್ರೂ ತುಂಬ ಎಮೋಷನ್ಸು, ತುಂಬ ಕಷ್ಟ ಇಷ್ಟ ಎಲ್ಲ ಇರುತ್ತೆ. ಇದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಎಲ್ಲ ತಾಯಂದಿರಿಗೂ ರೆಸ್ಪೆಕ್ಟ್ ಕೊಡಿ, ವುಮೆನ್ಸ್ಗೆ ರೆಸ್ಪೆಕ್ಟ್ ಕೊಡಿ. ಇಷ್ಟೇ ಹೇಳೋಕ್ಕಾಗುತ್ತೆ ನೋಡಿರಿ. ನನ್ನ ಪ್ರಕಾರ ಎಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ಪ್ರೆಗ್ನೆನ್ಸಿ ಜರ್ನಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇದಾಗಿತ್ತು ನೋಡಿರಿ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ದೆ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಮತ್ತು ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅದು ಕೂಡ ಕಮೆಂಟ್ ಮಾಡಿ, ಆ ವಿಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೈತೆ. ಬಾಯ್.